ಆತ್ಮಬಂಧುಗಳು ಧನ್ಯವಾದಗಳು. ಇವತ್ತಿನ ಸಮಗ್ರ ಜೀವನ ಶೈಲಿ ಕಾರ್ಯಕ್ರಮಕ್ಕೆ ನಾನು ತಮ್ಮನ್ನು ಗಮನಿಸೋದಕ್ಕೆ ಬರ್ತಾ ಇದ್ದೀನಿ. ಮೊದಲಿಗೆ ಮಹಾತಾರ್ ಫೌಂಡೇಶನ್ ಸಂಸ್ಥಾಪಕರಾದಂಥ ರಂಗನಾಥ್ ಗುರುಜಿಗಳಿಗೂ, ಪತ್ರಿಜಿ ಗುರುಗಳಿಗೂ ಹಾಗೂ ಪ್ರಕೃತಿ ಮಾತೆಗೂ ಮತ್ತು ಜನ್ಮದಾತರಿಗೂ ಮನಸ್ಫೂರ್ತಿಯಾಗಿ ವಂದಿಸುತ್ತಾ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಮಿತ್ರರೇ. ಇವತ್ತು ನನಗೆ ನಮ್ಮ ದೇಹದಲ್ಲಿರುವಂಥ ಹಲವಾರು ಸಮಸ್ಯೆಗಳಲ್ಲಿ ಒಂದು ಸಣ್ಣ ಸಮಸ್ಯೆ ಅಥವಾ ದೊಡ್ಡ ಸಮಸ್ಯೆ ಅಂತ ತಿಳ್ಕೊಬೋದು. ಅಂತಹ ಸಮಸ್ಯೆ ಎಲ್ಲರಿಗೂ ಸಹಜವಾಗಿ ಈಗ ಕಾಮನ್ ಆಗಿಬಿಟ್ಟಿದೆ. ಅದು ಥೈರಾಯ್ಡ್ ಬಗ್ಗೆ. ಈ ಥೈರಾಯ್ಡ್ ಅನ್ನೋದು ಸಣ್ಣದಾಗಿದ್ರೂ ಕೊಡುವಂಥ ಒಂದು ಸಮಸ್ಯೆ ಭಾಳ ದೊಡ್ಡದಾಗಿರ್ತದೆ. ಅದರಲ್ಲೂ ಈಗಿನ ಒಂದು ಆಹಾರ ಪದ್ಧತಿಯಲ್ಲಿ ಪದೇ ಪದೇ ನಮ್ಮನ್ನು ಹಲವಾರು ರೀತಿ ಕಾಡ್ತಾ ಇರ್ತದೆ. ಇದು ಒಂದು ದೀರ್ಘವಾದ ಸಮಸ್ಯೆಯಾಗಿ ನಮಗೆ ಪರಿಗಣಿಸ್ಬಿಟ್ಟಿದೆ. ಈಗ ಒಂದು ಸಾರಿ ಥೈರಾಯ್ಡ್ ಬಂತು ಅಂದರೆ ನಮ್ಮ ಜೀವನ ಪರ್ಯಂತ ಅದಕ್ಕೆ ಒಂದು ರೀತಿಯಾದ ಔಷಧಿನ ತಗೊಳ್ಬೇಕು ಅಂತ ನಮ್ಮ ಡಾಕ್ಟರ್ಗಳು ಸಜೆಷನ್ ಮಾಡ್ತಾರೆ. ಆದರೆ ಈ ಒಂದು ಯಾಕೆ ಬರ್ತದೆ, ಏನಿದು ಈ ಥೈರಾಯ್ಡ್ ಅಂದರೆ ಏನು, ಇದನ್ನ ಒಂದು ಸ್ವಲ್ಪ ನಾವು ಅವಲೋಕಿಸಿದಾಗ ಈ ಥೈರಾಯ್ಡು ಸಾಮಾನ್ಯವಾಗಿ ನಮ್ಮ ಗಂಟಲಿನ ಭಾಗದಲ್ಲಿ ಈ ಗಂಟಲಿನ ಭಾಗದಲ್ಲಿ ಚಿಟ್ಟೆಯ ಆಕಾರದಲ್ಲಿ ಇರ್ತದೆ, ಚಿಕ್ಕದಾಗಿ. ಈಗ ಸಹಜವಾಗಿ ಎಲ್ಲರಿಗೂ ಇದು ಕಾಮನ್ ಆಗುವಂಥ ಒಂದು ಕಾಯಿಲೆ ಆಗಿ ಪರಿವರ್ತನೆ ಆಗ್ತಾ ಇದೆ. ಇದು ಚಿಟ್ಟೆ ಆಕಾರದಲ್ಲಿದ್ದು ಇದು ಕೆಲವು ಹಾರ್ಮೋನ್ಸ್ನ ಉತ್ಪತ್ತಿ ಮಾಡುತ್ತೆ. ಈ ಹಾರ್ಮೋನ್ಸು ನಮ್ಮ ದೇಹದಲ್ಲಿ ತುಂಬ ಮುಖ್ಯ. ಪಚನಕ್ರಿಯೆ ಆಗ್ಬೋದು, ಮತ್ತು ಆಮ್ಲ ಒಂದು ಉತ್ಪತ್ತಿ ಮಾಡುವಂಥ ಒಂದು ಉತ್ಕರ್ಷಕವಾದಂಥ ಒಂದು ಗ್ರಂಥಿ ಇದು. ಈ ಗ್ರಂಥಿನ ನಾವು ಥೈರಾಯ್ಡ್ ಗ್ರಂಥಿ ಅಂತಲೂ ಕರಿತೀವಿ. ಈ ಥೈರಾಯ್ಡ್ ಗ್ರಂಥಿ ಈ ಚಿಟ್ಟೆ ಆಕಾರದಲ್ಲಿರೋದು ಇದೇನಾಗತ್ತೆ ಅಂದರೆ ಕೆಲವೊಂದು ಸಮಸ್ಯೆಗಳನ್ನ ನಾವು ಕ್ರಿಯೇಟ್ ಮಾಡಿದಾಗ ನಿಜವಾಗ್ಲೂ ನಮಗೆ ತುಂಬ ಪ್ರಾಬ್ಲಮ್ ಆಗ್ತಾ ಇರ್ತವೆ. ಈ ಪ್ರಾಬ್ಲಮ್ಮು ಹೆಚ್ಚಾಗಿ ಮಹಿಳೆಯರಲ್ಲೇ ಜಾಸ್ತಿ ಕಾಣಿಸ್ಕೊಳ್ತದೆ. ಯಾಕೆ ಅಂದರೆ ನಮ್ಮ ಆಹಾರ ಪದ್ಧತಿಯಲ್ಲಿ ಸ್ವಲ್ಪ ವೇರಿಯೇಷನ್ ಜಾಸ್ತಿ ಆದಾಗ ಈ ಸಮಸ್ಯೆ ಬರೋದು ಸಾಮಾನ್ಯ ಆಗ್ತಾ ಇದೆ. ಆದ್ದರಿಂದ ನಾವು ಇದನ್ನು ಸರಿಯಾದ ರೀತಿಯಾಗಿ ಆಹಾರ ಸೇವನೆ ಮಾಡೋದ್ರಿಂದ ಈ ಒಂದು ಕಾಯಿಲೆ ನಾವು ದೂರ ಮಾಡ್ಕೊಳ್ಬೋದು. ಮತ್ತು ಇದರ ಸಮಸ್ಯೆಗಳು ಇದು ಯಾವ ರೀತಿ ಇರ್ತದೆ ಏನು ಅಂತ ನಾವು ಸ್ವಲ್ಪ ಅವಲೋಕಿಸಿದಾಗ, ಇದು ಥೈರಾಯ್ಡ್ ಸಮಸ್ಯೆ ಬಂದವ್ರನ್ನ ನಾವು ಲಕ್ಷಣಗಳು ಯಾವ ರೀತಿ ನೋಡ್ಬೋದು ಅಂದರೆ ಅವರಿಗೆ ತುಂಬ ಆಯಾಸ ಆಗ್ತಾ ಇರ್ತದೆ, ಮತ್ತು ಜಾಸ್ತಿ ಬೆದರ್ತಾ ಇರ್ತಾರೆ. ಏನನ್ನ ಸ್ವಲ್ಪ ಹೇಳೋದು ಸಾಕು ಬೆದರಿಕೆ ಜಾಸ್ತಿ, ವೈಬ್ರೇಷನ್ ಜಾಸ್ತಿ ಆಗ್ತಾ ಇರ್ತದೆ, ಮತ್ತು ಸ್ವೆಟ್ಟಿಂಗ್ ಜಾಸ್ತಿ ಬರ್ತಾ ಇರ್ತದೆ, ಮತ್ತು ದೇಹದಲ್ಲಿ ತೂಕ ಹೆಚ್ಚಾಗ್ತಾ ಇರ್ತದೆ. ಕೆಲವರಲ್ಲಿ ದೇಹ ತೂಕ ಹೆಚ್ಚಾಗುತ್ತೆ, ಕೆಲವರಲ್ಲಿ ದೇಹ ತೂಕ ಕಮ್ಮಿ ಆಗುತ್ತೆ, ಮತ್ತು ವಿಪರೀತ ಕೋಪ ಬರ್ತದೆ. ಅವ್ರನ್ನ ಮಾತಾಡ್ಸಿದ್ರೆ ಸಾಕು ಮೈ ಮೇಲೆ ಬೀಳ್ತಾರಪ್ಪ ಅಂತ ಅನ್ಕೋಬೋದು. ಈ ರೀತಿಯಾದ ಕೆಲವು ಲಕ್ಷಣಗಳನ್ನ ಅವರಲ್ಲಿ ನಾವು ನೋಡ್ಬೋದು. ಈ ಥೈರಾಯ್ಡ್ ಹಲವಾರು ರೀತಿಯಾದ ಕಾಯಿಲೆಗಳನ್ನ ನಮಗೆ ಕ್ರಿಯೇಟ್ ಮಾಡ್ತದೆ. ಇದರಲ್ಲಿ ಕೆಲವೊಂದು ರೋಗಗಳನ್ನ ನಾವು ಹೆಸರಿಸೋದಾದ್ರೆ ಗ್ರಾಯಿಟರ್ ಅಂತ ಒಂದು, ಅದೇನಂದ್ರೆ ಗಳಗಂಡ ಅಂತ ನಾವು ಕನ್ನಡದಲ್ಲಿ ಕರಿತೀವಿ. ಈ ಕುತ್ತಿಗೆ ಥರ ದಪ್ಪದಾಗಿ ಬೆಳೀತಾ ಬರ್ತದೆ. ಈ ಕೆಲವು ಪ್ರಾಣಿಗಳಲ್ಲಿ ಕೂಡ ನಾವು ನೋಡಿರ್ಬೋದು, ಇಷ್ಟು ದಪ್ಪ ಬಂದ್ಬಿಟ್ಟಿರ್ತದೆ ಕುತ್ತಿಗೆ ಹತ್ರ. ಆ ರೀತಿ ಮನುಷ್ಯರಲ್ಲಿ ಬರ್ತದೆ. ಈ ಮನುಷ್ಯರಲ್ಲಿ ಬಂದಾಗ ಅವ್ರಿಗೇನಾಗುತ್ತೆ, ಗಂಟ್ಲು ದಪ್ಪ ಆಗ್ತಾ ಬರ್ತದೆ. ಗಂಟ್ಲು ದಪ್ಪ ಆಗ್ತಾ ಬಂದಾಗ ಅದನ್ನು ನಾವು ಹಾಸ್ಪಿಟ್ಲಿಗೆ ಹೋಗಿ ಅದನ್ನು ಕ್ಲಿಯರ್ ಮಾಡ್ಕೊಳ್ಳೇಬೇಕಾಗತ್ತೆ. ಆ ಥರ ಒಂದು ದೊಡ್ಡ ಸಮಸ್ಯೆ ಕ್ರಿಯೇಟ್ ಮಾಡ್ತದೆ ಇದೊಂದು ಥೈರಾಯ್ಡ್. ಇದು ಬಂದಾಗ ನಾವು ಆದಷ್ಟು ಹುಷಾರಾಗಿ ನಾವು ಅದನ್ನು ಟ್ರೀಟ್ಮೆಂಟ್ನ ತಗೋಬೇಕಾಗತ್ತೆ. ನೆಕ್ಸ್ಟ್ ಬರೋದು ಇದರಲ್ಲಿ ಇನ್ನೊಂದು ರೀತಿಯಾದ ಹೈಪೋಥೈರಾಯ್ಡ್ ಅಂತ ಕರಿತೀವಿ. ಈ ಹೈಪೋಥೈರಾಯ್ಡು ಇದೇನು ಮಾಡುತ್ತೆ ಅಂದರೆ ನಮಗೆ ಸಮಸ್ಯೆಗಳು ಮೇಯ್ನ್ ಆಗಿ ಆಯಾಸ ಜಾಸ್ತಿ ಮಾಡುತ್ತೆ, ನಮ್ಮ ದೇಹ ತೂಕನ ಹೆಚ್ಚು ಮಾಡ್ತಾ ಹೋಗುತ್ತೆ, ಶೀತ ಜಾಸ್ತಿ ಆಗ್ತಾ ಇದೆ, ಒಣಚರ್ಮ, ಮಲಬದ್ಧತೆ, ಈ ರೀತಿಯಾದ ಒಂದು ಸಮಸ್ಯೆಗಳನ್ನ ಈ ಹೈಪೋಥೈರಾಯ್ಡ್ ಕ್ರಿಯೇಟ್ ಮಾಡುತ್ತೆ. ಇದು ಅಷ್ಟೇ, ನಾವು ಒಂದು ಸರಿ ನಮಗೆ ಬಂದು ಅಟ್ಯಾಕ್ ಆಯಿತು ಅಂದರೆ ಇದನ್ನು ಸಾಮಾನ್ಯವಾಗಿ ನಮ್ಮಿಂದ ದೂರ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ನೆಕ್ಸ್ಟು ಇನ್ನೊಂದು ರೀತಿಯಾದ ಥೈರಾಯ್ಡ್ ಬರ್ತದೆ, ಅದು ಹೈಪರ್ ಥೈರಾಯ್ಡ್. ಇದು ಹೈಪೋಥೈರಾಯ್ಡು, ಇದು ಹೈಪರ್ ಥೈರಾಯ್ಡು. ಇದು ಅಷ್ಟೇ, ಇದು ನಮಗೆ ದೇಹದಲ್ಲಿ ರಕ್ತದ ಒಂದು ಪರಿಚಲನೆ ಹೆಚ್ಚು ಕಿರಿಕಿರಿ ಕೊಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇದರಿಂದ ನಮಗೆ ಹಾರ್ಟ್ ಅಟ್ಯಾಕ್ ಆಗುವಂಥ ಸಮಸ್ಯೆಗಳು ಜಾಸ್ತಿ ಇರ್ತದೆ. ಇದು ಬಂದಾಗಂತೂ ನಾವು ತುಂಬ ಹುಷಾರಾಗಿ ನೋಡ್ಕೋಬೇಕು. ಮತ್ತು ದೇಹದ ತೂಕ ನಷ್ಟ ಆಗ್ತಾ ಬರ್ತದೆ. ಮನುಷ್ಯ ಇದ್ದಕ್ಕಿದ್ದಂಗೆ ಸಣ್ಣ ಆಗ್ತಾ ಹೋಗ್ತಾನೆ, ಮತ್ತು ದೇಹದಲ್ಲಿರೋ ಶಾಖ ಉತ್ಪತ್ತಿ ಹೆಚ್ಚು ಕಮ್ಮಿ ಆಗ್ತಾ ಇರ್ತದೆ. ಇದು ತುಂಬ ಪ್ರಾಬ್ಲಮ್ ಕೊಡುವಂಥದ್ದು
ಒಂದು ಥೈರಾಯ್ಡು, ಇದು ಹೈಪರು. ಮತ್ತು ಥೈರಾಯ್ಡಿಸ್ಟ್ ಅಂತ ಇನ್ನೊಂದು ಇದೇನಾಗುತ್ತೆ ಅಂದರೆ ಈ ಊತ ಬರುವಂಥದ್ದು, ದೇಹ ಊತ ಬರುವಂಥದ್ದು ಇದು ಉತ್ಪತ್ತಿ ಆಗುತ್ತೆ. ಇದು ರಕ್ತದಲ್ಲಿ ಹೆಚ್ಚಾಗಿ ಸೋರಿಕೆ ಉಂಟು ಮಾಡುವಂಥ ಒಂದು ಕ್ರಿಯೆ ಆಗ್ತದೆ. ಹಾರ್ಮೋನ್ ಮಟ್ಟನ ಏರುಪೇರಾಗುತ್ತೆ, ಬ್ಲಡ್ ಸರ್ಕ್ಯುಲೇಷನಿಂದ ಹೆಚ್ಚು ಕಮ್ಮಿ ಮಾಡುತ್ತೆ. ಅಂಥ ಒಂದು ಸಮಸ್ಯೆನ ಈ ಥೈರಾಯ್ಡು ಕ್ರಿಯೇಟ್ ಮಾಡುತ್ತೆ. ಇದಾದಮೇಲೆ ಮತ್ತೆ ಇನ್ನೊಂದು ಬರ್ತದೆ ಥೈರಾಯ್ಡ್ ಗ್ರಂಥಿ ಅಂತ. ಈ ಥೈರಾಯ್ಡ್ ಗ್ರಂಥಿ ಅಂದರೆ ಗಡ್ಡೆಗಳ ಥರ ಬರ್ತದೆ. ಈಗ ಕೆಲವು ನೋಡಿರ್ಬೋದು, ಸಾಮಾನ್ಯವಾಗಿ ಈ ಹಳೆ ಕಾಲದಲ್ಲಿ ಈ ಗಂಟ್ಲತ್ರ ಗಡ್ಡೆ ಬಂದಿದೆಯಪ್ಪ ಆಪ್ರೇಷನ್ ಮಾಡಿಸ್ಕೊಂಡ್ಬರ್ತಾ ಇದ್ವಿ ಅಂತ ಹೋಗ್ತಾ ಇದ್ರು. ಅದು ಕೆಲವು ಟೈಮಲ್ಲಿ ಬರ್ತಾ ಇತ್ತು, ಕೆಲವರಿಗೆ ಈ ಕಡೆ ಒಂದು ಬರ್ತದೆ, ಈ ಕಡೆ ಒಂದು ಬರ್ತದೆ, ಎರಡೂ ಆಪ್ರೇಷನ್ ಮಾಡ್ಕೊಂಡ್ಬರ್ತಾ ಇದ್ರು. ಈ ಕಂಪ್ಲೀಟಾಗಿ ಊದ್ಕೊಳ್ಳೋದು ಒಂದಾದರೆ, ಇನ್ನು ಒಳಗಡೆ ಇನ್ನರಾಗಿ ಎರಡು ರೀತಿಯ ಕೆಲಸ ಮಾಡಿದ್ರೆ ಇದು ಒಂದೊಂದು ಶೀತಗಡ್ಡೆಗಳು ಅಂತ ಕರೀತಾ ಇದ್ರು ಮೊದಲು. ಆ ಥರನ ಏನು ಮಾಡ್ತಿದ್ರು, ಹೋಗಿ ಆಪ್ರೇಷನ್ ಮಾಡಿಸ್ಕೊಂಡು ಬರ್ತಾಯಿದ್ರು. ಈ ರೀತಿಯಾದ ಈ 5 ರೀತಿಯಾದ ಒಂದು ಕಾಯಿಲೆಗಳು ನಮ್ಮಲ್ಲಿ ಈ ಒಂದು ಥೈರಾಯ್ಡಿಂದ ಉತ್ಪತ್ತಿ ಆಗುತ್ತೆ. ಈ ಪಚನ ಕ್ರಿಯೆಯಲ್ಲಿ ಏರುಪೇರಾಗ್ಬೋದು, ಬ್ಲಡ್ ಸರ್ಕ್ಯುಲೇಷನ್ ಏರುಪೇರಾಗ್ಬೋದು. ಇದನ್ನೆಲ್ಲ ಕ್ರಿಯೇಟ್ ಮಾಡುವಂಥ ಈ ಸಣ್ಣ ಒಂದು ಗ್ರಂಥಿ ಚಿಟ್ಟೆ ಆಕಾರದಲ್ಲಿ ತೆಳುವಾದ ಪದರಗಳಿಂದ ಕೂಡಿರ್ತದೆ. ಇದು ಒಂದು ಸರಿ ಅಟ್ಯಾಕ್ ಆಯಿತು ಅಂದರೆ ನಾವು ನಿಜವಾಗ್ಲೂ ತುಂಬ ಸಮಸ್ಯೆನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಇದು ಬರೋದು ಯಾಕೆ ಯೋಚನೆ ಮಾಡಬೇಕಾದ್ರೆ ನಾವು ಈಗಿನ ಆಹಾರ ಒಂದು ಶೈಲಿಯಿಂದ ನಮಗೆ ಇದು ತುಂಬ ಕೆಟ್ಟದಾಗಿ ಬರುವಂಥದ್ದು. ಯಾಕೆ ಅಂದರೆ ನಾವು ವಿಟಮಿನ್ ಡಿ ಈ ಒಂದು ಸಮಸ್ಯೆಗಳನ್ನ ಪರಿಹಾರ ಮಾಡಬೇಕಾದ್ರೆ ವಿಟಮಿನ್ ಡಿ ಹೆಚ್ಚು ಅಗತ್ಯ ಆಗಿರ್ತದೆ. ಇದು ಥೈರಾಯ್ಡ್ ಗ್ರಂಥಿಯ ಕಾರ್ಯದಲ್ಲಿ ಮುಖ್ಯ ಪಾತ್ರ ವಹಿಸುತ್ತದೆ. ಇದನ್ನು ಅದಕ್ಕೋಸ್ಕರ ಏನು ಮಾಡ್ತಾರೆ, ಮೀನು, ಡೈರಿ ಉತ್ಪನ್ನಗಳು ಮತ್ತು ಸೂರ್ಯನ ಬೆಳಕಿನಿಂದ ಬರುವಂಥ ಡಿ ಉತ್ಪನ್ನ ಮತ್ತು ಅಕ್ಕಿ, ಗೋಧಿ, ಇಂಥ ಧಾನ್ಯಗಳನ್ನು ಅಂದರೆ ಫೈಬರ್ ಕಂಡೀಷನ್ ಇರುವಂಥ ಧಾನ್ಯಗಳನ್ನು ಹೆಚ್ಚಾಗಿ ಉಪಯೋಗಿಸ್ಬೇಕು. ಆದರೆ ನಾವೇನು ಮಾಡ್ತೀವಿ, ಸಂಸ್ಕರಿಸಿದಂಥ ಆಹಾರ ಪದಾರ್ಥಗಳನ್ನು ಹೆಚ್ಚಾಗಿ ತಗೊತೀವಿ ಮತ್ತು ಹೆಚ್ಚಾಗಿ ಬೇಯಿಸಿರೋಂಥ ಆಹಾರ ಪದಾರ್ಥಗಳನ್ನ ತೊಗೊತೀವಿ ಮತ್ತು ಫ್ರಿಜ್ಜಲ್ಲಿರೋಂಥ ಇಟ್ಟಿರೋಂಥ ಆಹಾರ ಪದಾರ್ಥಗಳನ್ನ ತೊಗೊತೀವಿ. ಈ ಒಂದು ಜಂಕ್ ಫುಡ್ಗಳನ್ನು ಹೆಚ್ಚಾಗಿ ನಾವು ಉಪಯೋಗಿಸ್ತೀವಿ. ಜೊತೆಗೆ ಸಕ್ಕರೆ ಪಾನೀಯಗಳು ನಿಜವಾಗ್ಲೂ ಎಫೆಕ್ಟು, ತುಂಬ ಎಫೆಕ್ಟು. ಈ ಎಫೆಕ್ಟ್ ಆಗಿರುವಂಥ ಇದನ್ನು ಮಾಡೋದ್ರಿಂದ ನಮಗೆ ಈ ಥೈರಾಯ್ಡು ಆರಾಮಾಗಿ ಬರ್ತದೆ, ಏನು ಯೋಚನೆ ಮಾಡೋದಿಲ್ಲ, ಆಟಕ್ಕಾಗ್ತದೆ. ಆದ್ದರಿಂದ ನಮ್ಮ ಮೊದಲು ಆಹಾರ ಪದ್ಧತಿಯನ್ನು ಸ್ವಲ್ಪ ಚೇಂಜ್ ಮಾಡಿಕೊಂಡ್ರೆ ನಿಜವಾಗ್ಲೂ ಈ ಥೈರಾಯ್ಡು ಬರೋದಿಲ್ಲ. ಆದರೆ ಹೆಣ್ಮಕ್ಳಲ್ಲಿ ಈ ಥೈರಾಯ್ಡ್ ಬರುವಾಗ ಇದೇನಾಗುತ್ತೆ ಅಂದರೆ ಅವರು ಒಂದು ಪ್ರೆಗ್ನೆನ್ಸಿ ಟೈಮಲ್ಲಿ ಈ ಒಂದು ಪದ್ಧತಿ ನಿಜವಾಗ್ಲೂ ಬರ್ತದೆ. ಇದರಿಂದ ಅವರಿಗೆ ಸುಮಾರು ಸಮಸ್ಯೆಗಳು ಅವರು ಎದುರಿಸ್ಬೇಕಾಗತ್ತೆ. ಈ ಮಂತ್ಲಿ ಟೈಮಲ್ಲಿ ಪ್ರಾಬ್ಲಮ್ ಆಗುತ್ತೆ ಮತ್ತು ದೇಹದಲ್ಲಿ ತೂಕ ಹೆಚ್ಚು ಕಮ್ಮಿ ಆಗುತ್ತೆ, ಮೆದುಳಿನಲ್ಲಿ ಮಂಜುಗಡ್ಡೆ ಥರ ಆಗ್ತದೆ, ಚರ್ಮದಲ್ಲಿ ಶುಷ್ಣತೆ ಅಂದರೆ ಒಂಥರ ಗಟ್ಟಿ ಇದು ಥರ ಆಗುತ್ತೆ, ಚರ್ಮದಲ್ಲಿ ಉಗುರುಗಳ ಮತ್ತೆ ಬದಲಾವಣೆ ಆಗುತ್ತೆ. ಇದು ಹೆಂಗಸರಲ್ಲಿ ತುಂಬ 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 ಸಮಸ್ಯೆ ಕೊಡೋದಕ್ಕೆ ಹೋಗುತ್ತೆ. ಆದ್ದರಿಂದ ದಯವಿಟ್ಟು ನಾವು ಇದನ್ನು ಆದಷ್ಟು ಬರದೇ ಇರೋ ಥರನೇ ನೋಡ್ಕೊಳ್ಳೋದು ತುಂಬ ಒಳ್ಳೆಯದು. ಇದೊಂದು ಸರಿ ಬಂದರೆ ಅದನ್ನು ಎದುರಿಸ್ಬೇಕಾದ್ರೆ ಅನೇಕ ರೀತಿಯಾದ ಟ್ರೀಟ್ಮೆಂಟ್ಗಳಿಗೆ ಒಳಗಾಗಬೇಕು. ಆದರೆ ಇದೇನು ಸಮಸ್ಯೆ ಹೋಗದೇ ಇರೋವಂಥ ಸಮಸ್ಯೆ ಏನಲ್ಲ. ಆದರೆ ಹಾಸ್ಪಿಟ್ಲಿಗೆ ಹೋದರೆ ಆಪ್ರೇಷನ್ ಮಾಡಿ ಗಡ್ಡೆಗಳಾದಾಗ ತೆಗಿತಾರೆ, ಇಲ್ಲ ಈ ಥರ ದೊಡ್ಡದಾಗಿ ಜಾಸ್ತಿ ಊದ್ಕೊಂಡಾಗ ಕಟ್ ಮಾಡಿ ತೆಗಿತಾರೆ. ಮತ್ತು ಈ ಹೈಪೋಥೈರಾಯ್ಡು ಇದ್ರ ಒಳಗಡೆಯಿಂದ ನಮಗೆ ಕ್ರಿಯೇಟ್ ಮಾಡುವಂಥ ಪಚನ ಕ್ರಿಯೆಗಳಲ್ಲಿ ಏರುಪೇರಾದಾಗ ನಾವು ದೇಹ ತೂಕ ಹೆಚ್ಚಾಗ್ಬೋದು, ದೇಹ ತೂಕ ಕಮ್ಮಿ ಆಗ್ಬೋದು, ಹಾರ್ಟ್ ಅಟ್ಯಾಕ್ ಸಂಬಂಧಪಟ್ಟಂಥ ಇಂಥವೆಲ್ಲ ಬಂದಾಗ ನಾವೇನು ಮಾಡಬೇಕಂದ್ರೆ ಆದಷ್ಟು ಹಾಸ್ಪಿಟ್ಲಿಗೆ ಹೋಗಿ ಟ್ರೀಟ್ಮೆಂಟ್ ತೊಗೊಳಕ್ಕೆ ಪ್ರಯತ್ನ ಮಾಡ್ತೀವಿ. ಆದರೆ ಅದ್ರ ಜೊತೆಗೆ ನಾವು ನಮ್ಮಲ್ಲೇ ನಮ್ಮ ಮನೆ ಮದ್ದುಗಳಿಂದ ಮತ್ತು ನಮ್ಮ ಯೋಗ ವ್ಯಾಯಾಮ ಕ್ರಿಯೆಯಿಂದ ಇದನ್ನು ನಾವು ಆದಷ್ಟು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಅದು ಯಾವುದು ಕೆಲವೊಂದು ಅಬ್ಸರ್ವ್ ಮಾಡ್ತಾ ಹೋದರೆ ಈ ಥೈರಾಯ್ಡ್ನ ಈ ಮೊದಲಿಗೆ ನಾನು ಮುದ್ರೆಗಳಿಂದ ಬರ್ತೀನಿ. ಈ ಮುದ್ರೆಗಳಲ್ಲಿ ಕೂಡ ನಾವು ಇದನ್ನು ನಾವು ಆರಾಮಾಗಿ ಕ್ಲಿಯರ್ ಮಾಡ್ಕೋಬೋದು. ಯಾವ ಮುದ್ರೆ ಮಾಡ್ಕೋಬೋದು, ಶಂಖ ಮುದ್ರೆ ಮಾಡ್ಕೋಬೋದು, ಸೂರ್ಯ ಮುದ್ರೆ, ಪೃಥ್ವಿ ಮುದ್ರೆ. ಇದನ್ನು ನಾವು ಸಾಮಾನ್ಯವಾಗಿ ಶೂನ್ಯ ಮುದ್ರೆ, ಪೃಥ್ವಿ ಮುದ್ರೆ ಗಿಂತ ಶೂನ್ಯ ಮುದ್ರೆ ಮಾಡೋದ್ರಿಂದ ನಮಗೆ ಅದು ಕ್ರಿಯೇಟ್ ಆಗುತ್ತೆ. ಸಮಸ್ಯೆನ ನಾವು ಆದಷ್ಟು ಪರಿಹಾರ ಮಾಡ್ಕೋಬೋದು. ಒಂದು ನಿಮಿಷ. ಶೂನ್ಯ ಮುದ್ರೆಯಿಂದನೂ ಹೋಗುತ್ತೆ ಮತ್ತು ಸೂರ್ಯ ಮುದ್ರೆಯಿಂದನೂ ಮಾಡುತ್ತೆ.
ನಿಮ್ಮ ಮುದ್ರೆಗಳು ಗೊತ್ತಿದೆ ನಿಮ್ಗೆ, ಆಲ್ಮೋಸ್ಟ್ ಅಲ್ಲೆಲ್ಲ ಈ ಥರ ಮುದ್ರೆಗಳು ಬರ್ತದೆ. ಈ ಮುದ್ರೆಯಿಂದ ನಾವು ಅದನ್ನು ಪರಿಹಾರ ಮಾಡ್ಕೋಬೋದು, ಮತ್ತು ಈ ಮುದ್ರೆಯಿಂದನೂ ಪರಿಹಾರ ಮಾಡ್ಕೋಬೋದು. ಅದಾದಮೇಲೆ ನಾವು ಇನ್ನೊಂದು ಕೆಲವು ಆಸನಗಳು ಅಂದರೆ ಯೋಗಾಸನಗಳಿಂದನೂ ನಾವು ಇದನ್ನು ಪರಿಹಾರ ಮಾಡ್ಕೋಬೋದು. ಯಾವ್ಯಾವ ಆಸನ ಮಾಡ್ಬೋದು ಯೋಗಾಸನದಿಂದ? ಈ ಥೈರಾಯ್ಡ್ಗೆ ಹೇಳ್ತಾರೆ ಅವ್ರು ಖಂಡಿತವಾಗಿ ಯೋಗಾಸನಗಳಲ್ಲಿ ಸಂಪೂರ್ಣವಾಗಿ ಇದನ್ನು ನಾವು ದೂರ ಮಾಡ್ಕೋಬೋದು. ಯಾವುದೇ ರೀತಿಯಾದ ನಮ್ಮ ಮಾತ್ರೆಗಳು ಬೇಡ, ಏನೂ ಬೇಡ. ಆಸನ ಮತ್ತು ಈ ಯೋಗಾಸನದಲ್ಲಿ ಮೊದಲನೇದಾಗಿ ಒಂದು ಹೇಳ್ತೀನಿ, ಸರ್ವಾಂಗಾಸನ. ಈ ಸರ್ವಾಂಗಾಸನ ಈ ಥೈರಾಯ್ಡ್ಗೆ ಶಿಫಾರಸು ಮಾಡಿದಂತಹ ಭಂಗಿಯಾದ ಒಂದು ಆಸನ ಇದು. ಇದನ್ನು ನಾವು ಪರಿಣಾಮಕಾರಿಯಾಗಿ ಮಾಡಿದ್ರೆ ತುಂಬ ಉಪಯುಕ್ತ. ಅಂದರೆ ಕಾಲುಗಳನ್ನ ಕಂಪ್ಲೀಟಾಗಿ ಮೇಲೆ ತೊಗೊಂಡ್ಬಂದು 90 ಡಿಗ್ರಿ ನಿಲ್ಲಿಸಿ ಸರ್ವಾಂಗಾಸನ ಅಂತ ಮಾಡ್ತೀವಿ. ಇದರ ಕುತ್ತಿಗೆ ಇಲ್ಲಿ ನಮಗೆ ಪ್ರೆಸ್ ಆಗುತ್ತೆ. ಆವಾಗ ನಮಗೆ ಶ್ವಾಸಕ್ರಿಯೆ ಅಲ್ಲಿ ಹೆಚ್ಚಾಗಿ ಕಾರ್ಯನಿರ್ವಹಿಸಿದಾಗ ಇದು ಸಂಪೂರ್ಣ ನಿವಾರಣೆ ಆಗೋದಕ್ಕೆ ನಮಗೆ ಅನುಕೂಲ ಆಗುತ್ತೆ. ಇದು ಸರ್ವಾಂಗಾಸನ. ನೆಕ್ಸ್ಟು ತಲೆ ಕೆಳಗಾದ ಭಂಗಿ, ವಿಪರೀತ ಕರಣಿ ಅಂತ ಕರಿತೀವಿ. ಅಂದರೆ ಕೈಗಳನ್ನ ಮೇಲೆ ಕೆತ್ತಿ ಕಾಲು ಮೇಲೆ ಕೆತ್ತಿ ನಾವು ಆಸನ ಮಾಡ್ತೀವಿ, ಕೈಗಳ ಮೇಲೆ ನಿಂತ್ಕೊಳ್ತೀವಿ ಅಲ್ಲ, ಆ ರೀತಿ ಅದನ್ನು ಮಾಡೋದ್ರಿಂದ ನಮಗೆ ಹೆಚ್ಚು ಉಪಯುಕ್ತ. ಯಾಕೆಂದರೆ ಈ ಥೈರಾಯ್ಡ್ ಗ್ರಂಥಿಗೆ ರಕ್ತ ಪರಿಚಲನೆ, ಅಂದರೆ ನಾವು ಕೆಳಗಡೆ ಹಿಂಗೆ ಮೇಲಾಗಿ ನಿಂತ್ಕೊಳ್ಳೋ ಉಲ್ಟಾ ನಿಂತ್ಕೊಂಡಾಗ ಅದು ಏರುಪೇರಾಗುತ್ತೆ, ರಿವರ್ಸ್ ಆಗೋಗುತ್ತೆ. ಆ ರಿವರ್ಸ್ ಆಗೋದಾಗ ಆ ಹೆಚ್ಚು ಪ್ರೆಷರ್ ನಮಗೆ ಈ ಗಂಟ್ಲ ಹತ್ರ ಬರ್ತದೆ, ರಕ್ತ ಪರಿಚಲನೆ. ಇದರಿಂದ ನಮಗೆ ಹೆಚ್ಚು ಉಪಯುಕ್ತವಾಗುತ್ತೆ. ಅದರಿಂದ ಇದನ್ನು ನಾವು ಈ ಒಂದು ಆಸನ ಮಾಡೋದು ತುಂಬ ಒಳ್ಳೆಯದು. ಇದಾದಮೇಲೆ ನೆಕ್ಸ್ಟು ಆಲಾಸನ. ಅಂದರೆ ಆಲಾಸನ ಈ ನೇಗಿಲ ಭಂಗಿಯಲ್ಲಿ ಇರ್ತದೆ. ಇದು ನಾವು ಬೆನ್ನಿನ ಮೇಲೆ ಮಲಗಿ ತಲೆ ಈ ಥರ ಮೇಲಕ್ಕೆ ತಗೊಂಡು ಆರಂಭ ಮಾಡಿ ಮತ್ತು ಈ ನೇಗಿಲ ಥರ ಬರಬೇಕು, ಆಲಾಸನ ಅಂತ ಕರಿತೀವಿ. ಅದನ್ನು ಮಾಡೋದ್ರಿಂದನೂ ನಮಗೆ ಈ ಥೈರಾಯ್ಡ್ ಗ್ರಂಥಿಗೆ ಹೆಚ್ಚು ಒಂದು ಪ್ರೆಷರ್ ಕೊಟ್ಟಾಗ ಆ ರಕ್ತ ಪರಿಚಲನೆ ಇದನ್ನು ನಮಗೆ ಕ್ಲಿಯರ್ ಮಾಡೋದಕ್ಕೆ ಉಪಯೋಗ ಆಗುತ್ತೆ. ಮುಂದೆ ನಾವು ಉಷ್ಟ್ರಾಸನ. ಈಗ ನಾನು ಆಗ ಸಾಮಾನ್ಯವಾಗಿ ಆಸನಗಳನ್ನು ಮಾಡಿಸೋವಾಗ ಈ ಆಸನಗಳನ್ನ ನಾವು ಮಾಡಿಸ್ತಾನೆ ಇರ್ತೀವಿ ಡೈಲಿ. ಈ ಅಂಥ ಆಸನದಲ್ಲಿ ಉಷ್ಟ್ರಾಸನ ಅಂದರೆ ಒಂಟೆ ಆಕಾರದಲ್ಲಿ, ಈ ಒಂಟೆ ಆಕಾರದಲ್ಲಿ ಈ ಥರ ಹಿಂದಕ್ಕೆ ನಿಂತ್ಕೊಂಡಾಗ ಆ ಮೊಣಕಾಲುಗಳ ಮೇಲೆ ನಿಂತ್ಕೊತೀವಿ. ಆ ಎದೆ ಭಾಗ ಮತ್ತು ತಲೆ ಭಾಗ ಹಿಂದಕ್ಕೆ ಬಗ್ಗಿಸಿ ನಾವು ನಿಂತ್ಕೊಳ್ಳೋದ್ರಿಂದ ಈ ಅಭ್ಯಾಸದಿಂದ ನಮಗೇನಾಗುತ್ತೆ ಅಂದರೆ ಈ ಥೈರಾಯ್ಡ್ಗೆ ಹೆಚ್ಚು ಪ್ರೆಷರ್ ಕೊಡ್ತಾ ಇರ್ತೀವಿ. ಅಂದರೆ ಈ ಗ್ರಂಥಿಗೆ ಹೆಚ್ಚು ಥೈರಾಯ್ಡ್ ಪ್ರೆಷರ್ ಕೊಡ್ತಾ ಇರ್ತೀವಿ. ಅದರಿಂದ ನಮಗದು ಕಮ್ಮಿ ಆಗೋದಕ್ಕೆ ಚಾನ್ಸಸ್ ಇರ್ತದೆ. ನೆಕ್ಸ್ಟ್ ಆಸನ ಸೇತುಬಂಧಾಸನ. ಆ ಸೇತುಬಂಧಾಸನ ಮಾಡಿದಾಗ ಇದು ಅಷ್ಟೇ ನಮಗೆ ಹೆಚ್ಚು ರಕ್ತ ಪರಿಚಲನೆಗೆ ಪ್ರೆಷರ್ ಮಾಡಿ ಇದು ಬಂದು ಥೈರಾಯ್ಡ್ಗೆನೆ ನಮಗೆ ಒಳ್ಳೆ ಮೂಮೆಂಟ್ ಸಿಗೋ ಥರ ಮಾಡ್ತದೆ. ಈ ಒಂದು ಆಸನನೂ ನಮಗೆ ಸೇತುಬಂಧಾಸನ ತುಂಬ ಮುಖ್ಯ. ಇದು ಗಮನಿಸಿರ್ಬೋದು ಸೇತುಬಂಧಾಸನ ಹೆಂಗಿರ್ತದೆ ಅಂತ. ನೆಕ್ಸ್ಟ್ ಮುಂದೆ ಬರೋ ಆಸನ ಮತ್ಸ್ಯಾಸನ ಬಂದಾಗ ನೋಡಿ, ನೀವು ಎದೆ ಮೇಲೆ ಕೆತ್ಕೊಂಡಿರ್ತೀರಿ, ಮಲ್ಕೊಂಡಿದ್ದಾಗ ಈ ಕುತ್ತಿಗೆನ ಹಿಂದಕ್ಕೆ ತಗೊಂಡಿರ್ತೀವಿ, ಕಂಪ್ಲೀಟಾಗಿ ಇಲ್ಲಿ ಪ್ರೆಷರ್ ಬೀಳ್ತಾ ಇರ್ತದೆ ಕುತ್ತಿಗೆ ಹತ್ರ. ಆವಾಗ ನಾವು ನಿಧಾನವಾಗಿ ಶ್ವಾಸಕ್ರಿಯೆ ಮಾಡಿದಾಗ ಸಂಪೂರ್ಣವಾಗಿ ಆ ಪ್ರೆಷರು ಹೆಚ್ಚಾಗಿ ಅಲ್ಲಿ ಕ್ರಿಯೇಟ್ ಆದಾಗ ಆ ಒಂದು ಪ್ರಾಬ್ಲಮ್ ಆಗಿರುವಂಥ ಥೈರಾಯ್ಡು ನಮಗೆ ಸಕ್ರಿಯಗೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಇದು ಅಷ್ಟು ಮತ್ಸ್ಯಾಸನ ಅಂತ ಕರೀತಾರೆ. ನೆಕ್ಸ್ಟ್ ಇದಾದಮೇಲೆ ಧನುರಾಸನ ಸ್ವಲ್ಪ ಪ್ರಾರಂಭದಲ್ಲಿ ಕಷ್ಟ ಆಗ್ಬೋದು, ಬಿಲ್ಲು ಇರೋ ಥರ ಬರ್ತದೆ. ಅದೇ ಕಾಲುಗಳ ಮೇಲೆ ಕೆತ್ತಿ ಈ ಥರ ನಾವು ತಗೊಂಡಾಗ ಧನುರಾಸನ ಸಂಪೂರ್ಣವಾಗಿ ಎದೆ ಮೇಲೆಗೆ ಬರ್ತದೆ, ಮತ್ತು ಕಾಲು ಕೈ ನೆಲ ಸೋಕಿರ್ತದೆ, ಬೆಂಡ್ ಆಗೋದ್ರಲ್ಲಿ ಧನುರಾಸನದಲ್ಲಿ ನಾವು ಇಡ್ತೀವಿ. ಇದು ಮಾಡಬೇಕಾದ್ರೆ ಸಂಪೂರ್ಣವಾಗಿ ನಮಗೆ ಬ್ಲಡ್ ಸರ್ಕ್ಯುಲೇಷನ್ ಪ್ರೆಸರ್ವ್ ಮಾಡಿದಾಗ ಹೆಚ್ಚು ಉಪಯುಕ್ತ. ಈ ಧನುರಾಸನದಲ್ಲಿ ಆದಷ್ಟು ಇದು ಎಲ್ಲ ಥೈರಾಯ್ಡನ್ನು ಮಸಾಜ್ ಮಾಡ್ದಂಗೆ ಆಗುತ್ತೆ. ಆದರೆ ಈ ಹೈಪೋಥೈರಾಯ್ಡ್ ಗಟ್ಟಿಯಾಗಿರೋದ್ರಿಂದ ಇದು ಹೆಚ್ಚಾಗಿ ಮಸಾಜ್ ಮಾಡಲು ಇದು ಉತ್ತಮ. ಇದು ಮಹಿಳೆಯರಿಗೂ ತುಂಬ ಉತ್ತಮ. ಆದರೆ ಪ್ರೆಗ್ನೆಂಟ್ ಮಹಿಳೆಯರು ಇದನ್ನು ಮಾಡಬಾರ್ದು. ಅದೊಂದು ಸೇತುಬಂಧಾಸನ ಆಗ್ಬೋದು, ಧನುರಾಸನ ಆಗ್ಬೋದು, ಪ್ರೆಗ್ನೆಂಟ್ ಬಂದಿರೋರು ಮಾಡೋಕ್ಕೆ ಹೋಗ್ಬಾರ್ದು. ಇದಾದಮೇಲೆ ನೆಕ್ಸ್ಟು ಇನ್ನೊಂದು ಆಸನ ತುಂಬ ಈಸಿ, ಒಟ್ಟಿನಲ್ಲಿ ಚೆನ್ನಾಗೂ ಮಾಡ್ಬೋದು. ಇದು ಭುಜಂಗಾಸನ. ಈ ಭುಜಂಗಾಸನ ನಾಗರಾವು ಶೈಲಿಯ ಭಂಗಿ ಆಗಿರ್ತದೆ.
ಅಂದರೆ ನಾವು ಸಂಪೂರ್ಣವಾಗಿ ಇದನ್ನು ಭುಜಂಗಾಸನ 2-3 ರೀತಿ ಮಾಡ್ತೀವಿ. ಒಂದು ಅರ್ಧ ತಗೊಳ್ತೀವಿ, ಇನ್ನೊಂದು ಪೂರ್ತಿ ತಗೊತೀವಿ, ಸಂಪೂರ್ಣವಾಗಿ ನಮ್ಮ ಮೊಟ್ಟೆಯಿಂದ ಮೇಲ್ವರೆಗೂ ಬರ್ತೀವಿ. ಆ ಭುಜಂಗಾಸನ ಮಾಡಬೇಕಾದ್ರೆ ಸ್ವಲ್ಪ ಗಮನ ಇಟ್ಟು ಕರೆಕ್ಟಾಗಿ ನಾವು ಮಾಡಿದಾಗ ಅದರ ಉಪಯುಕ್ತತೆ ತುಂಬ ಚೆನ್ನಾಗಿರ್ತದೆ. ದಯವಿಟ್ಟು ಆಸನಗಳನ್ನ ಅದು ಮಾಡುವಾಗ ಗಮನಿಸ್ತಾ ಮಾಡಿ. ನೆಕ್ಸ್ಟ್ ಮುಂದೆ ಇನ್ನೊಂದು ಆಸನ ಹೇಳ್ಬೋದು, ಶವಾಸನ. ಇದು ಸಂಪೂರ್ಣವಾಗಿ ಎಲ್ಲರಿಗೂ ಇಷ್ಟವಾದ ಆಸನ, ಯಾರು ಬೇಕಾದರೂ ಮಾಡ್ತೀವಿ ಅಂತ ಹೇಳ್ತಾರೆ. ಇದರಲ್ಲಿ ಯಾರು ಮಾಡದಿರೋದಿಲ್ಲ ಅಂತ ಒಂದು ಉಪಯುಕ್ತವಾದಂಥ ಒಂದು ಶವಾಸನ. ಇದನ್ನು ನಾವು ಮಾಡಿದಾಗ ನಮ್ಮ ದೇಹದ ಸಂಪೂರ್ಣ ವಿಶ್ರಾಂತಿ ತಗೊಳ್ತದೆ. ಯಾಕಂದರೆ ಇಷ್ಟೆಲ್ಲ ಆಸನಗಳು ಮಾಡಿದಾಗ ಲಾಸ್ಟ್ ಕೊನೆಯಲ್ಲಿ ಶವಾಸನ ಮಾಡಿದ್ರೇ ಆ ಒಂದು ಸರ್ಕ್ಯುಲೇಷನ್ಗೆ ನಮ್ಗೆ ಹೆಚ್ಚು ಉಪಯುಕ್ತತೆ ಕೊಡೋಕ್ಕಾಗೋದು. ನಂತರ ಇನ್ನೊಂದು ಆಸನ ಇದೆ, ಅದು ಉತ್ತಮವಾದ ಆಸನ. ಎಲ್ಲರೂ ಪ್ರಯತ್ನ ಮಾಡಿದ್ರೆ ಅದರಿಂದ ಸರ್ವ ರೋಗಗಳು ನಿವಾರಣೆ ಆಗುವಂಥ ಆಸನ ಶಿರಸಾಸನ. ಈ ಶಿರಸಾಸನ ಮಾಡಬೇಕಾದ್ರೆ ಸಂಪೂರ್ಣವಾದ ನಮ್ಮ ದೇಹದ ಬ್ಯಾಲೆನ್ಸನ್ನು ನಾವು ತಗೊಳ್ತೀವಿ. ಜೊತೆಗೆ ಯಾವಾಗಲೂ ನಡೆಯುವಂಥ ಈ ಒಂದು ರಕ್ತ ಪರಿಚಲನೆ ರಿವರ್ಸ್ ಆಗುತ್ತೆ. ರಿವರ್ಸ್ ಆದಾಗ ಮೆದುಳಿನಿಂದ ಸಂಪೂರ್ಣವಾಗಿ ರಿವರ್ಸ್ ಆದಾಗ ಹೆಚ್ಚು ಪ್ರೆಷರ್ ಕೊಟ್ಟಾಗ ಆವಾಗ ನಮಗೆ ಹೋಗೋದೆಲ್ಲ ಈ ಗಂಟಲಿಂದಾನೆ, ಈ ಗಂಟಲು ಮುಖಾಂತರನೇ ಹೋಗೋದ್ರಿಂದ ಅದು ಸಂಪೂರ್ಣವಾಗಿ ಹೆಚ್ಚು ಉಪಯುಕ್ತವಾಗ್ತದೆ. ಅದರಿಂದ ಈ ಶಿರಸಾಸನ ಅಂತೂ ನೀವು ಎಲ್ಲ ಆಸನಗಳಲ್ಲೂ ಶ್ರೇಷ್ಠವಾದ ಆಸನ ಅಂತ ನಾವು ಕರಿತೀವಿ. ಇಂಥ ಆಸನ ನಾವು ಮಾಡಬೇಕಾಗತ್ತೆ. ಇಷ್ಟು ಕೆಲವೊಂದು ನಿಮಗೆ ಆಸನಗಳನ್ನು ನಾನು ಪರಿಚಯ ಮಾಡಿಕೊಟ್ಟಿದ್ದೀನಿ. ಈ ಆಸನಗಳು ಎಲ್ಲನೂ ಅಷ್ಟೇ ಪ್ರತಿದಿನ ಈ ಥೈರಾಯ್ಡ್ ಬಂದಿರೋರು ಮಾಡೋದ್ರಿಂದ ಈ ಸಂಪೂರ್ಣವಾಗಿ ಈ ಥೈರಾಯ್ಡಿಂದ ನಾವು ಗುಣಮುಖರಾಗ್ಬೋದು. ಯಾಕಂದರೆ ಇದು ಕೊಡುವಂಥ ಸಮಸ್ಯೆ ನಿಜವಾಗ್ಲೂ ತುಂಬ ಕಿರಿಕಿರಿ, ಕಣ್ಣಿಗೆ ಕಾಣಿಸೋದಿಲ್ಲ, ಮುಂದೆ ಬರೋದಿಲ್ಲ, ಆದರೆ ಡೈರೆಕ್ಟಾಗಿ ನಮ್ಮನ್ನು ಕೊಲ್ತದಲ್ಲ, ಆ ರೀತಿಯಾದ ಒಂದು ಕ್ರಿಯೆ ಇದರಿಂದ ಆಗುತ್ತೆ. ಆದ್ದರಿಂದ ಈ ಒಂದು ಸಮಸ್ಯೆನ ನಾವು ಆದಷ್ಟು ಬೇಗ ನಿಜವಾಗ್ಲೂ ಪರಿಹಾರ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಇದಾದಮೇಲೆ ನಾನು ಅವೆಲ್ಲ ಹೇಳಿದೆ. ನೆಕ್ಸ್ಟು ಇನ್ನೂ ಒಂದು ವಿಷಯಕ್ಕೆ ಬಂದಾಗ ಮುದ್ರೆನೂ ಹೇಳಿದೆ, ಶಂಖ ಮುದ್ರೆನೂ ಹೇಳಿದೆ, ಆಮೇಲೆ ಶೂನ್ಯ ಮುದ್ರೆ, ಆಮೇಲೆ ಸೂರ್ಯ ಮುದ್ರೆ. ಈ ಮುದ್ರೆಗಳಿಂದನೂ ನಾವು ಅದನ್ನು ಇಟ್ಕೊಂಡು 20 ನಿಮಿಷ, ಹೌದು ಶಂಖ ಮುದ್ರೆ ಅದು ಕರೆಕ್ಟ್, ಹೌದು ಕರೆಕ್ಟ್, ಶಂಖ ಮುದ್ರೆ ಮತ್ತು ಸೂರ್ಯ ಮುದ್ರೆ, ಆಮೇಲೆ ಶೂನ್ಯ ಮುದ್ರೆ, ಇವೆಲ್ಲನೂ ನಾವು ಮಾಡಬೇಕು. ಅವೆಲ್ಲ ನೆನಪಿಟ್ಕೋಬೇಕು. ಶೂನ್ಯ ಮುದ್ರೆ ಅಂದ ತಕ್ಷಣ ತಗೋಬೇಕಾಗತ್ತೆ, ಆದರೆ ಮೇಲ್ಗಡೆ ಈ ಥರ ಬಂದ ತಕ್ಷಣ ಚೇಂಜ್ ಆಗುತ್ತೆ, ಅದನ್ನು ಗಮನಿಸ್ಕೊಳ್ಳಿ. ಒಂದೊಂದು ಮುದ್ರೆನೂ ಸ್ವಲ್ಪ ಒಂದು ವ್ಯತ್ಯಾಸ ಆದಾಗ ಆ ಮುದ್ರೆಯ ಪ್ರಭಾವನೇ ಚೇಂಜ್ ಆಗುತ್ತೆ. ಇದರಿಂದ ಈ ಮುದ್ರೆಗಳನ್ನ ಒಂದು 20 ನಿಮಿಷ 25 ನಿಮಿಷ ಕಾಯಿಲೆ ಇದ್ದಾಗ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಮಾಡಿದಾಗ ಈ ಮುದ್ರೆಗಳಿಂದನೂ ನಮಗೆ ಅದು ಕ್ಲಿಯರ್ ಆಗುತ್ತೆ. ನೆಕ್ಸ್ಟು ಇನ್ನೊಂದರಿಂದ ಯಾವುದು ಅಂದರೆ ನಮಗೆ ಪ್ರಾಣಾಯಾಮ. ಈ ಪ್ರಾಣಾಯಾಮದಿಂದ ನಿಜವಾಗ್ಲೂ ಹೆಚ್ಚು ನಮಗೆ ಶಕ್ತಿ ಕೊಡ್ತದೆ. ಈ ಪ್ರಾಣಾಯಾಮ ನಾವು ಪ್ರತಿದಿನ ನಾವು ಯೋಗಾಸನಗಳಲ್ಲಿ ಅಭ್ಯಾಸ ಮಾಡಿಕೊಂಡಾಗ ಈ ಕೆಲವೊಂದು ಪ್ರಾಣಾಯಾಮಗಳು ಕಂಪಲ್ಸರಿಯಾಗಿ ಮಾಡೋದ್ರಿಂದ ನಮಗೆ ಈ ಥೈರಾಯ್ಡನ್ನು ನಾವು ದೂರ ಮಾಡ್ಕೋಬೋದು. ಆ ಥೈರಾಯ್ಡ್ ಅಂತ ಒಂದು ಪ್ರಾಣಾಯಾಮ ಯಾವುದು ಅಂದರೆ ನಿಮಗೆ ಪ್ರತಿದಿನ ನಿಮ್ಗೆ ಮಾಡಿಸ್ತಾ ಇರ್ತಾರೆ ಉಜ್ಜಾಯಿ ಪ್ರಾಣಾಯಾಮ. ಈ ಉಜ್ಜಾಯಿ ಪ್ರಾಣಾಯಾಮ ನಾವು ಪ್ರತಿ ಸರಿ ನಾವು ಮಾಡಬೇಕಾದ್ರೆ ಅದರಿಂದ ನಮ್ಮ ಉಪಯೋಗ ಅಂಥದ್ದು ಯಾವುದಂದ್ರೆ ಇದೇ ಈ ಥೈರಾಯ್ಡ್ ಬಗ್ಗೆ ಪ್ರಾರಂಭದಲ್ಲಿ ಹೇಳಿದೆ ನಾನು. ಇದ್ರ ಕೆಲವು ಹೆಸರುಗಳು ಹೇಳಲಿಲ್ಲ. ಅದು TSH ಅಂತಾರೆ, T3 ಅಂತಾರೆ, T4 ಅಂತಾರೆ, BMI ಅಂತ, ಈ ಥರ ಕೆಲವು ಒಂದು ಹೆಸರುಗಳನ್ನ ಆ ಒಂದು ಥೈರಾಯ್ಡ್ಗೆ ಕೊಡ್ತಾರೆ. ಇವುಗಳನ್ನೆಲ್ಲ ನಾವು ಸುಧಾರಿಸ್ಕೋಬೇಕಾದ್ರೆ, ಅದನ್ನೆಲ್ಲ ನಮ್ಮನ್ನು ನಿಯಂತ್ರಣಕ್ಕೆ ತಗೋಬೇಕಾದಾಗ ಈ ಒಂದು ಪ್ರಾಣಾಯಾಮದಲ್ಲಿ ನಮಗೆ ತುಂಬ ಮುಖ್ಯ ಆಗುತ್ತೆ. ಈ ಉಜ್ಜಾಯಿ ಪ್ರಾಣಾಯಾಮ ಸ್ವಲ್ಪ ಕಠಿಣವಾಗಿ ಮಾಡಬೇಕಾಗತ್ತೆ. ಯಾರನ್ನ ಹೇಳ್ಕೊಡೋರ ಹತ್ರ ಸರಿಯಾಗಿ ತಿಳ್ಕೊಂಡು ಮಾಡಿದ್ರೆ ತುಂಬ ಉಪಯುಕ್ತ. ಅಂದರೆ ನೇರವಾಗಿ ಕೂತ್ಕೋಬೇಕು, ಉಸಿರಾಟ ನಿರಾಳವಾಗಿರಬೇಕು, ಸಂಪೂರ್ಣವಾಗಿ ಉಸಿರಾಟ ಇರಬೇಕು. ಆಮೇಲೆ ಉಸಿರು ಬಿಡುವಾಗೂ ಅಷ್ಟೇ ಮತ್ತು ಉಸಿರು ತಗೊಳ್ಳೋವಾಗೂ ಅಷ್ಟೇ ಈ ಗಂಟಲಲ್ಲಿ ಉಜ್ಜದಂಗೆ ತಗೋಬೇಕಾಗುತ್ತೆ. ಈ ಗಂಟಲಲ್ಲಿ ಉಜ್ಜೋ ರೀತಿ ತಗೋಬೇಕು. ಆಮೇಲೆ ಬಾಯಿಂದ ಶ್ವಾಸ ಬಿಡಬಾರ್ದು, ಮೂಗಿಂದನೇ ಶ್ವಾಸ ಬಿಡಬೇಕು. ಬಿಟ್ಟಾಗ ಆ ಉಜ್ಜೋ ಕ್ರಿಯೆ ಜಾಸ್ತಿ ಉಪಯುಕ್ತವಾಗ್ತದೆ. ಆವಾಗ ಇಲ್ಲಿ ಪ್ರಾಬ್ಲಮ್ ಇರುವಂಥ ಒಂದು ಥೈರಾಯ್ಡು ಚೇತರಿಕೆಗೊಳ್ತದೆ. ಚೇತರಿಕೆಗೊಂಡಾಗ ಅಲ್ಲಿರುವಂಥ ಕೆಲವು ನೆಗೆಟಿವ್ಗಳೆಲ್ಲ ಆಚೆ ಹೋಗ್ತದೆ. ಅಂದರೆ ವೈರಸ್ ಆಚೆ ಹೋಗಿ ಅದು ಹೆಚ್ಚು ಉಪಯುಕ್ತವಾಗಿ ಮತ್ತು ಸಕ್ರಿಯವಾಗಿ ಕಾರ್ಯನಿರ್ವಹಿಸೋದಕ್ಕೆ ನಾವು ಅದು ಅನುಕೂಲ ಮಾಡಿಕೊಂಡಾಗುತ್ತೆ ಅಂತ ಒಂದು
ನೆಟ್ವರ್ಕ್ ಇಶ್ಯೂ ಆಯ್ತಾನ ಅವ್ರಿಗೆ? ಇಲ್ಲಿ ಆಸನಗಳು ಮತ್ತೆ ಹೇಳಿದೆ, ಮತ್ತೆ ಪ್ರಾಣಾಯಾಮ ಹೇಳಿದೆ, ಆಮೇಲೆ ಮುದ್ರೆಗಳು ಹೇಳಿದೆ. ಈ ಒಂದು ಥೈರಾಯ್ಡನ್ನ ನಾವು ಆಸ್ಪತ್ರೆಗೆ ಹೋಗ್ದಿರಾ ಮನೆಯಲ್ಲೇ ನಾವು ಟ್ರೀಟ್ಮೆಂಟ್ ಮಾಡಿಕೊಂಡು, ಅಂದರೆ ಈ ಒಂದು ಕ್ರಿಯೆಗಳಿಂದ ನಾವು ಮಾಡಿಕೊಂಡಾಗ ಅದು ಸಂಪೂರ್ಣವಾದ ನಿವಾರಣೆ ಆಗೋದು. ಆದರೆ ಇದು ಊಟದಲ್ಲಿ ಯಾವ ರೀತಿ ಒಂದು ವಿಟಮಿನ್ ಡಿ ಬರುವಂಥ ಪದಾರ್ಥಗಳನ್ನು ನಾವು ತಗೊಂಡಾಗ ಅದು ನಮಗೆ ಹೆಚ್ಚು ಉಪಯುಕ್ತವಾಗ್ತದೆ ಅಂತ. ಇದಾದ ಮೇಲೆ ನಾವೇನಾದರೂ ಇನ್ನೇನಾನ ಈ ಸಮಸ್ಯೆಗೆ ಪರಿಹಾರ ತಗೊಂಡಾಗ ಇನ್ಯಾವುದೋ ರೀತಿಯಾದಂಥ ಮಾಡ್ಕೋಬೋದ ಅಂತ ಕೇಳಿದಾಗ, ಈ ಕೆಲವೊಂದು ಜ್ಯೂಸ್ ಐಟಮ್ಸು ಕೆಲವರು ಹೇಳ್ತಾರೆ, ಒಂದು 2-3 ಜ್ಯೂಸ್ ಕುಡಿದ್ರೆ ಈ ಜ್ಯೂಸ್ ಕುಡಿದ್ರೆ ನಮಗೆ ಕ್ಲಿಯರ್ ಆಗುತ್ತೆ, ಆ ಜ್ಯೂಸ್ ಕುಡಿದ್ರೆ ಕ್ಲಿಯರ್ ಆಗುತ್ತೆ ಅಂತ ಹೇಳ್ತಾರೆ. ಅಲ್ಲಂದರೆ ಕೆಲವು ಸಲಾಡ್ಗಳು ಹೇಳ್ತಾರೆ, ಸಲಾಡ್ಗಳನ್ನ ತೊಗೊಂಡು ತಿನ್ನೋದ್ರಿಂದ ನಮ್ಗೆ ಯೂಸ್ ಆಗುತ್ತೆ ಅಂತ ಹೇಳ್ತಾರೆ. ಈ ಮನೆ ಮದ್ದುಗಳಲ್ಲಿ ಆವಾಗ ನಮಗೆ ಇದನ್ನು ವಿವರಣೆ ಕೊಡ್ತಾನೆ ಇರ್ತಾರೆ. ಅಂಥದ್ರಲ್ಲಿ ಒಂದು ಜ್ಯೂಸ್ನ ನಾನು ನಿಮ್ಗೆ ಇಲ್ಲಿ ಸಜೆಷನ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಅದ್ಯಾವುದಂದರೆ ಬೆಟ್ಟದ ನೆಲ್ಲಿಕಾಯಿ 1/4 ಚಮಚ, ಅಗಸೆ ಬೀಜ 1 ಚಮಚ, ಒಣಶುಂಠಿ ಪೌಡ್ರು, ಇದನ್ನು ಸರಿಯಾಗಿ ಜಜ್ಜಿ ಮಿಶ್ರಣ ಮಾಡಿಕೊಂಡು ಒಂದು ಟೊಮೊಟೊ ಹಣ್ಣಿನ ಸಿಪ್ಪೆ ಸಮೇತ ಪೇಸ್ಟ್ ಮಾಡಿ ಆ ನೀರನ್ನು ಹಾಕಿ ಮಿಕ್ಸ್ ಮಾಡಿ ಜ್ಯೂಸ್ ಮಾಡೋದು. ನೋಡಿ, ಸಿಂಪಲ್ ರೆಮಿಡಿ ಇದು. ಏನಂದರೆ ಬೆಟ್ಟದ ನೆಲ್ಲಿಕಾಯಿ ಪುಡಿ 1/4 ಚಮಚ ತಗೊಳ್ಳೋದು, ಅಗಸೆ ಬೀಜ ನಿಮಗೆ ಗೊತ್ತೇ ಇದೆ. ಇದು ಅಗಸೆ ಬೀಜ ಥೈರಾಯ್ಡಿಗೆ ಎತ್ತಿದ ಕೈ. ಥೈರಾಯ್ಡು ಬಂದವರು ಈ ಅಗಸೆ ಬೀಜ ತಿಂದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಮತ್ತು ಕೆಲವರು ಧನಿಯಾನೂ ಹೇಳ್ತಾರೆ, ಕೊತ್ತಂಬರಿ ಬೀಜ ಅದನ್ನು, ಮತ್ತು ಕೊತ್ತಂಬರಿ ಸೊಪ್ಪನ್ನು ತೆಗೆದು ಜ್ಯೂಸ್ ಮಾಡಿ ಕುಡಿದ್ರೂ ಒಳ್ಳೆಯದು ಅಂತ ಹೇಳ್ತಾರೆ. ಆದರೆ ನಮಗೆ ಯಾವುದು ಸಮಯಕ್ಕೆ ಸಿಗ್ತದೆ ಅದನ್ನು ನೋಡಿಬಿಟ್ಟು ನಾವು ಅದನ್ನು ತೊಗೊಳ್ಳೋದು ಒಳ್ಳೆಯದು. ಅಂಥದ್ರಲ್ಲಿ ಬೆಟ್ಟದ ನೆಲ್ಲಿಕಾಯಿ 1/4 ಚಮಚ, ಅಗಸೆ ಬೀಜ ಒಂದು ಚಮಚ ಮತ್ತು ಒಣಸಂಡಿ ಪೌಡ್ರು, ಇದನ್ನೆಲ್ಲ ಕಂಪ್ಲೀಟ್ ಮಿಕ್ಸ್ ಮಾಡಿ ಟೊಮೊಟೊ ಜ್ಯೂಸಲ್ಲಿ ಮಿಕ್ಸ್ ಮಾಡಿ ಬೆಳಗ್ಗೆ ಅದನ್ನು ಸಂಪೂರ್ಣವಾಗಿ ಒಂದು ನೀರಲ್ಲಿ ಹಾಕಿ ಮಿಕ್ಸ್ ಮಾಡಿಕೊಂಡು ಆ ಒಂದನ್ನು ತಗೊಂಡಾಗ ನಮಗೆ ಹೆಚ್ಚು ಉಪಯುಕ್ತ. ಯಾವ ರೀತಿ ಅಂದರೆ, ಈ ಬೆಟ್ಟದ ನೆಲ್ಲಿಕಾಯಿ ವಿಟಮಿನ್ ಸಿ ಹೆಚ್ಚಾಗಿ ನಮಗೆ ಕೊಡುತ್ತೆ. ಈ ಥೈರಾಯ್ಡ್ ಸಮಸ್ಯೆ ಇದ್ದವರು ಈ ತೊಂದರೆಗಳಿಂದ ಉಪಯೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡಬೇಕಾದ್ರೆ ಒಣಸೊಂಟಿ ಬೇಕಾಗುತ್ತೆ. ಆ ಒಣಸೊಂಟಿನೂ ನಮಗೆ ಸಿಗ್ತದೆ. ಮತ್ತು ಜಿಂಕು, ಮೆಗ್ನೀಷಿಯಮು, ಪೊಟ್ಯಾಷಿಯಮ್ ಇರುವಂಥ ಪದಾರ್ಥಗಳು ಇದರಲ್ಲಿ ಹೆಚ್ಚಾಗಿ ಅಗಸೆ ಬೀಜದಲ್ಲಿ ಸಿಗ್ತದೆ. ಮತ್ತು ನಮ್ಮ ದೇಹ ತೂಕನ ಕಮ್ಮಿ ಮಾಡೋದಕ್ಕೂ ಅನುಕೂಲ ಆಗುತ್ತೆ. ಅದಾದಮೇಲೆ ಈ ಹಾರ್ಮೋನ್ ವ್ಯತ್ಯಾಸಗಳಾದಾಗ, ಈ ಹಾರ್ಮೋನ್ ವ್ಯತ್ಯಾಸಗಳು ಮಾಡಿ ಇದು ಒಣಚರ್ಮ ನಮಗೆ ದೇಹಕ್ಕೆ ಬಂದಾಗ ಅದನ್ನು ನಿವಾರಣೆ ಮಾಡೋದಕ್ಕೆ ಈ ಟೊಮೊಟೊ ಜ್ಯೂಸ್ ಇಷ್ಟೂ ನಮಗೆ ಉಪಯುಕ್ತವಾಗ್ತದೆ. ಆದ್ದರಿಂದ ಈ ಜ್ಯೂಸ್ನ ಕುಡಿಯೋದ್ರಿಂದ ತುಂಬ ಒಳ್ಳೆಯದಾಗತ್ತೆ. ಇದಾದಮೇಲೆ ಇನ್ನೊಂದು ನಿಮಗೆ ತಿಳಿಸ್ತೀನಿ, ಕಷಾಯ. ಆ ಕಷಾಯ ಯಾವುದ್ರ ಹತ್ರ ಮಾಡ್ಕೋಬೇಕು ಅಂದರೆ, 1 ಗ್ಲಾಸ್ ಬಿಸಿನೀರು ತಗೋಬೇಕು. ಅದರಲ್ಲಿ ಲಾವಂಚ, ಉಶೀರ ಅಂತ ಕರಿತೀವಿ ಅಥವಾ ಲಾವಂಚ ಅಂತ ಕರಿತೀವಿ. ಈ ಲಾವಂಚ, ಆಮೇಲೆ ಅರ್ಧ ಚಮಚ ಶತಾವರಿ ಚೂರ್ಣ ಅಂತ ಸಿಗ್ತದೆ. ಗಂಧಿಗೆ ಅಂಗಡಿಯಲ್ಲಿ ಹೋದರೆ ಶತಾವರಿ ಚೂರ್ಣ ನಮಗೆ ಸಿಗ್ತದೆ. ಇದಾದಮೇಲೆ 1/4 ಚಮಚ ಹರಿತರಿ ಚೂರ್ಣ ಅಂತ ಕರೀತಾರೆ, ಅಥವಾ ಇದನ್ನು ಅಳಲೆಕಾಯಿ ಅಂತ ನಾವು ಆಡೋ ಭಾಷೆಯಲ್ಲಿ ಇದನ್ನು ಅಳಲೆಕಾಯಿ ಅಂತ ಕರಿತೀವಿ. ಇದ್ರ ಚೂರ್ಣನೂ ಸಿಗ್ತದೆ. ಈ ಮೂರನ್ನು ನಾವು ಮಿಕ್ಸ್ ಮಾಡಿ ಒಂದು ಕಷಾಯ ರೀತಿ ಮಾಡಿಕೊಂಡು ಬಿಸಿ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಪ್ರತಿದಿನ ಸ್ವಲ್ಪ ಸ್ವಲ್ಪ ಕುಡಿಯೋದ್ರಿಂದ ಈ ಒಂದು ಥೈರಾಯ್ಡ್ಗೆ ನಿಜವಾಗ್ಲೂ ಒಳ್ಳೆಯ ಕಷಾಯ ಅದು. ಇದನ್ನು ಕುಡಿದಾಗ ಕೂಡ ಬೆಳಗ್ಗೆ ಹೊತ್ತು ಬರೀ ಹೊಟ್ಟೆಯಲ್ಲಿ ಇದನ್ನು ಸೇವಿಸಿದಾಗ ನಮಗೆ ಇದು ಕ್ಲಿಯರ್ ಆಗುತ್ತೆ. ಸರಿ, ಈ ಕಷಾಯನೂ ತಗೊತೀವಿ, ಎಲ್ಲನೂ ತಗೊತೀವಿ. ಆದರೂ ನಮಗೆ ಸ್ವಲ್ಪ ಸಮಸ್ಯೆ ಅಂದಾಗ ನಾವೇನು ಮಾಡ್ತೀವಿ, ಇನ್ನು ಬೇರೆ ಯಾವುದರಿಂದನೂ ಹೋಗಲ್ವಾ, ನಮಗಿದೆಲ್ಲ ಮಾಡೋದಕ್ಕಾಗಲ್ಲ ಅಂದಾಗ ತರಕಾರಿಗಳು, ಯಾವ ತರಕಾರಿ ತಗೋಬೋದು? ಕ್ಯಾರೆಟ್. ಈ ಕ್ಯಾರೆಟ್ಟು, ಪಾಲಾಕು, ಆಮೇಲೆ ಈರುಳ್ಳಿ, ಆಮೇಲೆ ನಿಂಬೆ ಹುಳಿ, ಇವಿಷ್ಟನ್ನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಆ ನಿಂಬೆಹಣ್ಣು ಅದ್ರ ಮೇಲೆ ಹಿಂಡ್ಕೊಂಡು ಅದನ್ನು ಮಿಕ್ಸ್ ಮಾಡಿಕೊಂಡು ಬೆಳಗ್ಗೆ ಒಂದು ಸ್ವಲ್ಪ ನಾವು ತಿನ್ನೋದ್ರಿಂದ ಅದು ಇದರಿಂದನೂ ನಮಗೆ ಉಪಯೋಗ ಆಗುತ್ತೆ. ಇಂಥ ಅದ್ಭುತವಾದಂತಹ ಒಂದು ಮನೆ ಮದ್ದನ್ನು ನಾವು ಮನೆಯಲ್ಲೇ ಮಾಡ್ಕೋಬೋದು. ಇಷ್ಟು ಮಾಡಿಕೊಂಡು ನಮಗೆ ಕ್ಲಿಯರ್ ಮಾಡ್ಕೊಳೋಂಥ ಒಂದು ಹೆಚ್ಚು ಉಪಯುಕ್ತವಾದಂತಹ ಒಂದು ಡೀಟೇಲ್ಸ್ನ ಈ ದಿನ ನಾನು ನಿಮಗೆ ಕೊಟ್ಟಿದ್ದೀನಿ ಈ ಥೈರಾಯ್ಡ್ ಬಗ್ಗೆ. ಯಾಕಂದರೆ ಇನ್ನೂ ವಿವರಣೆ ಹೋಗ್ತಾ ಇದ್ದರೆ ಜಾಸ್ತಿ ಹೋಗ್ತಾ ಇರ್ತದೆ, ಒಂದರಿಂದ ಒಂದು ಜಂಪ್ ಆಗ್ತಾನೆ ಇರ್ತದೆ. ಈಗ ಒಂದು ಮನೆ ಮದ್ದು ಅಂದರೆ ನಾವು ಮನೆಯಲ್ಲಿ ಮಾಡ್ಕೊಳ್ಳೋವಂಥ ಒಂದು ಇದು ಕಷಾಯ ಆಗ್ಬೋದು, ಜ್ಯೂಸ್ ಆಗ್ಬೋದು, ಇಲ್ಲ ತರಕಾರಿ ಸಲಾಡ್ ಆಗ್ಬೋದು,
ಅದಾದಮೇಲೆ ನಾವು ಯೋಗಾಸನಗಳಿಂದ ಮಾಡೋದ್ರಿಂದ ಮತ್ತು ಪ್ರಾಣಾಯಾಮ ಮಾಡೋದ್ರಿಂದ, ಮುದ್ರೆ ಮಾಡೋದ್ರಿಂದ ಈ ಥೈರಾಯ್ಡನ್ನ ನಾವು ಆದಷ್ಟು ದೂರ ಮಾಡ್ಕೋಬೋದು. ಜೊತೆಗೆ ಇದೆಲ್ಲ ಮಾಡಿದ್ರೂ ನಮಗೆ ಮುಖ್ಯವಾಗಿ ಧ್ಯಾನ. ಈ ಧ್ಯಾನ ಮಾಡೋದ್ರಿಂದ ಅದಕ್ಕೆಲ್ಲ ಸ್ಫೂರ್ತಿ ಕೊಟ್ಟಂಗೆ, ಸಂಜೀವನಿ ಕೊಟ್ಟಂಗೆ. ಧ್ಯಾನ ನಮಗೆ ಸಂಜೀವನಿ ಕೊಟ್ಟಂಗೆ ಆಗುತ್ತೆ. ಅದರಿಂದ ಆ ಸಂಜೀವಿನಿ ಅಂತ ಒಂದು ಧ್ಯಾನನ ನಾವು ನಿಜವಾಗ್ಲೂ ಬಿಡಬಾರ್ದು. ಸಂಪೂರ್ಣವಾಗಿ ಮುಕ್ತವಾಗಿ ಈ ಧ್ಯಾನ ಮಾಡೋದ್ರಿಂದ ನಮಗೆ ಹೆಚ್ಚು ಉಪಯೋಗ ಆಗುತ್ತೆ. ಇದರಲ್ಲಿ ಇಷ್ಟು ಒಂದು ಅದ್ಭುತವಾದಂತಹ ಒಂದು ರೆಮಿಡಿನ ನಮ್ಗೆ ಕೊಟ್ಟಿದ್ದಾರೆ ನಮ್ಮ ಹಿರಿಯರು. ಅದನ್ನ ತಮಗೆ ತಿಳಿಸಿದ್ದೀನಿ. ಇದರಲ್ಲಿ ತಮಗೇನಾದರೂ ಡೌಟ್ ಇದ್ದರೆ ಅದನ್ನು ಒಂದೆರಡು ಕ್ವಶನ್ಸ್ನ ಕೇಳ್ಬೋದು. ಧನ್ಯವಾದಗಳು.